ಕಾಂತಾರ ಚಾಪ್ಟರ್ 1 ಅಂತ, ಅದು ನೀವು ಮುಸ್ಲಿಮು, ನಿಮ್ಗೆ ಏನು ಒಂಥರ ಮುಜುಗರ, ನಾನು ಮುಸ್ಲಿಮಪ್ಪ ಇಲ್ಲಿ ಹೇಗೆ ಅಭಿನಯ ಮಾಡೋದು ಆ ಥರ ನಿಮ್ಗೆ ಏನು ಅನ್ನಿಸ್ಲಿಲ್ವಾ? ಈಗ ಸೋಷಿಯಲ್ ಮೀಡಿಯಾ ಬೆಳೆದ ಮೇಲೆ ಜನ ಅದನ್ನ ಬೇರೆ ಬೇರೆ ತರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿರಿ ಟಿವಿ. ನಾನು ದಿವ್ಯಶ್ರೀ. ಇವತ್ತಿನ ಸಿನಿ ಸ್ಟೋರಿ ವಿತ್ ಸಿರಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾಂತಾರ ಸಿನಿಮಾದ ನಟರಾದಂತಹ ಮನ್ಸೂರ್ ಹಬೀಬಿ ಅವರು. ಬನ್ನಿ ಅವ್ರ ಜೊತೆ ಮಾತಾಡಿ ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಾಂತಾರ ಸಿನಿಮಾ ಚಾಪ್ಟರ್ 1 ಅಲ್ವಾ ನೀವು? ಇದು ನಿಮ್ಮ ಅಭಿನಯದ ಮೊದಲನೇ ಸಿನಿಮಾನಾ ಅಥವಾ ಈ ಹಿಂದೆನೂ ಏನಾದರೂ ಅಭಿನಯ ಮಾಡಿದ್ದೀರಾ? ಇದು ಮೊದಲನೇ ಸಿನಿಮಾ ಅಲ್ಲ, ಇದೊಂದು 14ನೇ ಸಿನಿಮಾ. 2014ರಲ್ಲಿ ಕಾಡ ಹದಿಯ ಹೂಗಳು ಅಂತ ಸಿನಿಮಾದಲ್ಲಿ LN ಮುಕುಂದರಾಜ್ ಅನ್ನೋರು ನನಗೆ ಮೊದಲನೇ ಅವಕಾಶ ಕೊಟ್ಟರು. ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿ ಕ್ರಿಯೇಷನ್ಸ್ ಅಲ್ಲಿ ಅಭಿನಯ ಮಾಡಿದ್ದೇನೆ. ಅದಾದ್ಮೇಲೆ ಈ ಕಾಂತಾರ ಚಾಪ್ಟರ್ 1 ಎಷ್ಟನೇ ಸಿನಿಮಾ ನಿಮಗೆ? ಮ್ಯಾಮ್ ಅದೇ 14ನೇ ಸಿನಿಮಾ. 14ನೇ ಸಿನಿಮಾ. ಸರ್, ಈಗ ಇನ್ನೊಂದು ಕಾಂತಾರ ಚಾಪ್ಟರ್ 1 ಅಂತ, ಅದು ನೀವು ಮುಸ್ಲಿಮು, ನಮ್ಮ ಪಕ್ಕಾ ಹಿಂದೂ ಧರ್ಮದ ದೈವಕ್ಕೆ ನೀವು ಒಂದು ಅಭಿನಯ ಕೊಟ್ಟಿದ್ದೀರಾ. ನಿಮ್ಗೆ ಏನು ಒಂಥರ ಮುಜುಗರ, ನಾನು ಮುಸ್ಲಿಮಪ್ಪ ಇಲ್ಲಿ ಹೇಗೆ ಅಭಿನಯ ಮಾಡೋದು ಆ ಥರ ನಿಮ್ಗೆ ಏನು ಅನ್ನಿಸ್ಲಿಲ್ವಾ? ಮ್ಯಾಮ್ ಆ್ಯಕ್ಚುಲಿ ಒಬ್ಬ ಕಲಾವಿದನಿಗೆ ಅವೆಲ್ಲ ಏನು ಅನಿಸಲ್ಲ ಮ್ಯಾಮ್. ನಾನು ಎಷ್ಟು ನಮ್ಮ ಒಂದು ಧರ್ಮನ ರೆಸ್ಪೆಕ್ಟ್ ಕೊಡ್ತೀನೋ ಅಷ್ಟೇ ನಾನು ಬೇರೆ ಧರ್ಮಕ್ಕೂ ರೆಸ್ಪೆಕ್ಟ್ ಕೊಡ್ತೀನಿ. ಹಾಗೇನೆ ನಾವು ಅಲ್ಲಿ ಇರ್ಬೇಕಾದ್ರೆ ಅಷ್ಟೇ ಬ್ರಹ್ಮಲಿಂಗೇಶ್ವರ ಹೋಗಿದ್ದೀನಿ, ಕೊರಗಜ್ಜಂಗೆ ಹೋಗಿದ್ದೀನಿ, ಕೊಲ್ಲೂರು ಮೂಕಾಂಬಿಕೆ ಹೋಗಿದ್ದೀನಿ, ಎಲ್ಲ ದೇವಸ್ಥಾನಗಳಿಗೂ ಹೋಗಿದ್ದೀನಿ. ಸೊ ನನಗೆ ಏನು ಆ ಥರ ಅನಿಸಿಲ್ಲ ಮ್ಯಾಮ್. ಸೂಪರ್ ಸರ್, ಸೂಪರ್, ನಿಜವಾಗ್ಲೂ ಸೂಪರ್. ಅಂದರೆ ನೀವು ಹಿಂಗೆಲ್ಲ ಟೆಂಪಲ್ಸ್ಗೆಲ್ಲ ನಮ್ಮ ಹಿಂದೂ ಧರ್ಮದ ಟೆಂಪಲ್ಸ್ಗೆ ಹೋಗ್ಬೇಕಾದ್ರೆ ಮನೆ ಕಡೆಯಿಂದ ಏನಾದರೂ ರಿಸ್ಟ್ರಿಕ್ಷನ್ ಏನು ಬಂದಿಲ್ವಾ? ಯಾಕೆ ಹೋಗ್ತೀಯಾ, ಏನು ಹೇಗೆ ಅಂತ? ಮ್ಯಾಮ್ ಹಾಗೇನು ಹೇಳಿಲ್ಲ ಮ್ಯಾಮ್. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೂ ನನ್ನ ಸಿನಿಮಾ ಒಳಗೆ ಬರೋಕ್ಕೆ ಕಾರಣನೇ ಅವಾಗ ನಾನು ದೇವ್ರ ಭಕ್ತಿ ಗೀತೆ ಎಲ್ಲ ಭಾಳ ಸೂಪರಾಗಿ ಹಾಡು ಹೇಳ್ತಿದ್ದೆ. ಈ ಪ್ರತಿಭಾ ಕಾರಂಜಿ ಆಗಲಿ, ಈ ಇಸ್ಕಾನ್ ಟೆಂಪಲಲ್ಲೂ ನನಗೆ ಪ್ರೈಸ್ ಬಂದಿತ್ತು. ಸೊ ತುಂಬ ಹಾಡ್ತಿದೆ. ಬಟ್ ಅವಾಗೆಲ್ಲ ಅಂಥದ್ದು ಏನೂ ಇರಲಿಲ್ಲ ಮ್ಯಾಮ್. ಈಗ ಸೋಷಿಯಲ್ ಮೀಡಿಯಾ ಬೆಳೆದ ಮೇಲೆ ಜನ ಅದನ್ನು ಬೇರೆ ಬೇರೆ ಥರ ಹೋಗ್ಬಿಡ್ತು ಮ್ಯಾಮ್. ಹಂಗೆ ಇರ್ಲಿ ಬಿಡಿ, ಖಂಡಿತವಾಗ್ಲೂ ಎಲ್ಲ ಧರ್ಮದವರು ನಿಮ್ಮ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಧರ್ಮಗಳ ನಡುವೆ ಯಾವುದೇ ರೀತಿಯಾದಂಥ ಕಿಡುಕು ಬರೋದೇ ಇಲ್ಲ. ಹೌದು. ಮತ್ತೆ ನಿಮಗೆ ಈ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಆ ಚಾನ್ಸ್ ನಿಮ್ಗೆ ಹೇಗೆ ಸಿಕ್ತು ಸರ್? ಏನಾದರೂ ಆಡಿಷನ್, ಟಾಸ್ಕ್ ಅದೆಲ್ಲ ಏನಾದರೂ ಅಟೆಂಡ್ ಮಾಡಿದ್ರಾ ನೀವು? ಮ್ಯಾಮ್ ಅಂದರೆ ನಾನು ಇದೆ ಹಿಂಗೆ ಸುಮ್ಮನೆ ಇದೆ ಮ್ಯಾಮ್. ಯಾವ ಸಿನಿಮಾದಲ್ಲೂ ನಾನು ಹೈಲೈಟ್ ಅನ್ನೋ ಪಾತ್ರ ಅಷ್ಟೊಂದು ನನಗೆ ಓಕೆ ಆಗಿಲ್ಲ. ಹೀಗೆ ಸುಮ್ಮನೆ ಇರ್ಬೇಕಾದ್ರೆ ಕಾಂತಾರ ಅಂತ ಅಪ್ಲಿಕೇಶನ್ ಬರುತ್ತೆ, ಆ ಅಪ್ಲಿಕೇಶನ್ನ ಫಿಲ್ ಮಾಡಿದೆ. ಫಿಲ್ ಮಾಡಿ ಒಂದು ವಾರ ಏನೋ ಸರ್ ಈ ಥರ ನೀವು ಬರ್ಬೋದು ಅಂತ ಕಾಲ್ ಬರುತ್ತೆ. ನನಗೆ ನಂಬೋಕ್ಕಾಗಿಲ್ಲ, ಇದೇನು ನಿಜಾನ ಏನು ಅಂತ ಗೊತ್ತಾಗಿಲ್ಲ. ಬೆಳಗ್ಗೆನೆ 6 ಗಂಟೆಗೆ ನಾನು ಮತ್ತು ನನ್ನ ತಮ್ಮ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ವಿ. ಹೋಗ್ತಾ ಹೋಗ್ತಾ ಒಂದಷ್ಟು ರಾಶಿ ಜನ ನಿಂತ್ಕೊಂಡಿದ್ರು ಸರ್. ಆದರೂ ಮೊದಲು ಹೋಗಿದ್ದು ನಾನೇನೆ. ವಾವ್, ಸೂಪರ್, ನಿಜವಾಗ್ಲೂ ಸೂಪರ್. ಎಷ್ಟು ದಿನಗಳ ಕಾಲ ನೀವು ಒಂದು ಶೂಟಿಂಗ್ ಸೆಟ್ಟಲ್ಲಿದ್ರಿ? ಮ್ಯಾಮ್ ನಮ್ಮ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ರಿಹರ್ಸಲ್ ಇರುತ್ತೆ ಮ್ಯಾಮ್. ರಿಹರ್ಸಲಿಂದಾನು ಅಪ್ ಟು ಎಂಡ್ವರೆಗೂ ನಾನು ಸಿನಿಮಾದ ಜೊತೆನೇ ಕ್ಯಾರಿ ಆಗಿದ್ದೆ. ಅಲ್ಲೇ ಬೆರೆತೆ. ಆ ಕುಂದಾಪುರ ನೇಚರು, ಅವ್ರ ಮಂಗಳೂರು ಅವ್ರ ಭಾಷೆ ನನಗೆ ಭಾಳ ಇಷ್ಟ ಆಯಿತು ಮ್ಯಾಮ್. ತುಂಬ ಇಷ್ಟ ನನಗೆ. ಹೌದು, ಭಾಳ ಇಷ್ಟ ಆಯ್ತು. ಅಲ್ಲಿ ರಿಷಬ್ ಸರ್ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಮ್ಯಾಮ್ ಒಡನಾಟ ಅಂತೇನಿಲ್ಲ ಮ್ಯಾಮ್. ಅವ್ರದ್ದು ಕೆಲಸದಲ್ಲಿ ಬ್ಯುಸಿ ಇರೋರು. ಬಟ್ ಯಾವಾಗ ನಮ್ಮ ಗ್ಯಾಂಗ್ ಅಂತ ಬಂದಾಗ ನಾವು ಅವ್ರ ಪಕ್ಕದಲ್ಲಿ ನಿಲ್ತಿದ್ವಿ. ಅವ್ರನ್ನ ನೋಡಿದ್ರೇನೆ ಮ್ಯಾಮ್, ಅವ್ರು ನೋಡಿದ್ರೇನೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೊಡೋದು. ಅವ್ರು ನಮ್ಮ ಒಂದು ಸ್ಮೈಲ್ ಕೊಟ್ರೇನೆ ಸಾಕು ಮ್ಯಾಮ್. ನಮ್ಗೆ ಅವತ್ತಿನ ದಿನಕ್ಕೆ ಅದು ಅದೇ ನಮ್ಗೆ ಎನರ್ಜಿ ಹಂಗೆ ಹೋಗ್ತಿತ್ತು ಮ್ಯಾಮ್. ಅಂದರೆ ಸರ್ರೇ ಬಂದು ಖುದ್ದಾಗಿ ನಿಮಗೆ ಈ ಒಂದು ಸೀನ್ಗೆ ನೀವು ಪ್ರಿಪೇರ್ ಆಗಬೇಕು ಅಂತ ನಿಮ್ಮನ್ನ ಸರ್ರೇ ಬಂದು ಖುದ್ದಾಗಿ ಪ್ರಿಪೇರ್ ಮಾಡಿರೋವಂಥದ್ದು ಇದೆಯಾ? ಮ್ಯಾಮ್ ಸರ್ರು ಮ್ಯಾಮ್ ಆ ಥರ ಎಲ್ಲ ಏನಿಲ್ಲ. ಟೀಮ್ ಅವರು ಇರುತ್ತೆ ಮ್ಯಾಮ್. ಟೀಮ್ ಅವರು ಅನೀಸರು, ಗುರು ಸರು ಎಲ್ಲ ಬಂದು ಹೇಳೋರು ನಮಗೆ. ಮಗ ನೀನು ಸ್ವಲ್ಪ ಹೀಗೆ ಮಾಡು ಹಾಗೆ ಮಾಡು ಅಂತಾರೆ ಹೇಳೋರು. ಸ್ವಲ್ಪ ಸ್ಲೋ ಆಗಿ ಮಾತಾಡೋನವರು. ನಾನು ಪಟ ಪಟ ಅಂತ ಮಾತಾಡ್ಬಿಡ್ತಿದ್ದೆ. ತುಂಬ ನಮ್ಮನ್ನ ತಿದ್ದಿದ್ರು ಮ್ಯಾಮ್. ಅಲ್ಲೂ ಸುಮಾರು ಟಾಸ್ಕ್ಗಳಿತ್ತು. ನಾವು ಸ್ಟಾರ್ಟಿಂಗ್ ಒಳಗೆ ಹೋಗ್ಬೇಕಾದ್ರೆ ಅಷ್ಟೇ ಬೆಂಗಳೂರಿನ ಒಂದು 20 ಜನ ಓದಿವಿ ಅಂದ್ಕೊಳ್ಳಿ. ಬಟ್ ನನಗೆ ಗೊತ್ತಿಲ್ಲ, ಇದಕ್ಕಿಂತ ಮುಂಚೆನೇ ಬ್ಯಾಚ್ಗಳಿತ್ತು. ಒಂದು 20 ಜನ ಹಂಗೆ ಓದ್ವಿ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ಹೋದಾಗ 20 ಜನ ಇರ್ತಿದ್ವಿ. ಅಲ್ಲಿ ಒಂದು ಸ್ವಲ್ಪ ಟಾಸ್ಕ್ ಎಲ್ಲ ಕೊಡ್ತಿದ್ರು. ಆ ಟಾಸ್ಕ್ ಆಗಿ ನೀವು ಹೊರಡ್ಬೋದು ಅನ್ನೋರು. ಏನು ಹೊರಡ್ಬೋದು ಅಂತವ್ರಲ್ಲ. ಸರಿ ಓಕೆ
ಗೊತ್ತಿಲ್ಲ ಸರಿ ಆಯ್ತು ಹೋಗೋಣ ಅಂತ ಹೊರಡ್ತಿದ್ವಿ. ಮತ್ತೆ ನೆಕ್ಸ್ಟ್ ಟೈಮ್ ಒಂದು ವಾರ ಏನೋ ಗ್ಯಾಪ್ ಇರುತ್ತೆ, ಮತ್ತೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ನಾವು ಅದೇನು 20 ಜನ ಹೋಗಿದ್ವಲ್ಲ ಅದ್ರಲ್ಲಿ ಒಂದು 8 ಜನ ಮೈನಸ್ ಆಗಿಬಿಟ್ಟಿರ್ತಾರೆ. ಏನು ಹಂಗಂದ್ರೆ ಅವರು ಹೋದ್ರು ಅನ್ಸುತ್ತೆ ಅಂತ ಅವಾಗ ನಮಗೆ ಭಯ ಸ್ಟಾರ್ಟು. ಈಗ ಮತ್ತೆ ನಮಗೆ ಕಳಿಸ್ತಾರಲ್ಲ, ಮತ್ತೆ ನಮ್ಮನ್ನ ಕರ್ಸ್ಕೊಂತಾರ ಇಲ್ವಾ ಅಂತ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗೆ ಹೋಗ್ತಾ 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 ಕೊನೆಗೆ ನಾನು ಮತ್ತೆ ಇನ್ನೊಬ್ರು ರಾಘವೇಂದ್ರ ಅಂತ ಒಂದು 2-3 ಜನ ಉಳ್ಕೊಂಡಿವಿ ಮ್ಯಾಮ್. ಅದು ಹೀಗೆ ಕ್ಯಾರಿ ಆಯಿತು. ಸರ್, ನೀವು ಯಾವತ್ತಾದರೂ ಕನಸು ಕಂಡಿದ್ರಾ ನನಗೂ ಈ ಥರ ಒಂದು ಒಳ್ಳೆ ವೇದಿಕೆಯಲ್ಲಿ ಒಂದು ದೊಡ್ಡ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋ ಒಂದು ಒಳ್ಳೆ ಕನಸು ಕಂಡಿದ್ರಾ ನೀವು ಯಾವತ್ತಾದರೂ, ಅಥವಾ ಇದು ಅಪರೂಪಕ್ಕೆ ಬಂದಂತಹ ಏನಾದರೂ ಚಾನ್ಸ್? ಮ್ಯಾಮ್ ಹಂಗೆ ಹೇಳಕ್ ಹೋದ್ರೆ ನನಗೆ ಇತ್ತು ಮ್ಯಾಮ್, ಯಾರಾದ್ರೂ ಒಬ್ರು ಕರೀತಾರೆ. ನಂದ್ರಲ್ಲಿ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ. ಸೊ ಈ 2 ಬೋನ್ನ ಇಲ್ಲಿ ತರಿಸ್ತೀನಿ. ಅದೊಂಥರ ಅದು ನನ್ನ ಪ್ಲಸ್ ಅಂತ ಅನ್ಕೋಬೋದು. ಅದೇನಂತ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದೆ ಮ್ಯಾಮ್ ಬಟ್ ಬರ್ತೀನಿ ಅಂತ. ಬಟ್ ಇಷ್ಟು ಬೇಗ ಬರ್ತೀನಿ ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದು ರಿಷಬ್ ಸರ್, ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತಾರೆ. ನೀವು ಈಗ ಹೇಳಿದ್ರಿ 2 ಬೋನ್ ಒಂದತ್ರ ಮಾಡ್ತೀನಿ ಮತ್ತೆ ಅದರಿಂದನೇ ಪ್ಲಸ್ ಪಾಯಿಂಟ್ ಆಯ್ತು ಅಂತ. ಒಂದು ವೇಳೆ ಆ ಟ್ಯಾಲೆಂಟ್ ನಿಮ್ಮಲ್ಲಿ ಇಲ್ಲ ಅಂದಿದ್ರೆ ನಿಮಗೆ ಸಿನಿಮಾ ಚಾನ್ಸ್ ಸಿಕ್ತಿರ್ಲಿಲ್ವಾ? ಮ್ಯಾಮ್ ಅಂದ್ರೆ ಸಿಕ್ತಿರ್ಲಿಲ್ಲ ಅಂತ ಏನಿಲ್ಲ ಮ್ಯಾಮ್. ಅಂದ್ರೆ ನಮ್ಮಂತ ವ್ಯಕ್ತಿಗಳಿರೋದು ಬಹಳ ಕಡಿಮೆನೆ. ಅಂದ್ರೆ ನಾವು ಒಂಥರ ಏನ್ ಅನ್ಕೊಳ್ಳೋದು, ಒಂಥರ ಪ್ರೌಡ್ ಫೀಲ್ ಮಾಡ್ತೀವಿ ಮ್ಯಾಮ್ ನನ್ನಲ್ಲಿ ನಾನು. ಸೊ ಬೇರೆಯವರೆಲ್ಲ ನೋಡಿದ್ರೆ ಇವಾಗ ಎಲ್ಲರೂ ಒಂದೇ ತರ ಫಾರ್ಮುಲೇಷನ್ ಅಲ್ಲಿ ಹೈಟ್ ಇರ್ತಾರೆ, ಹಾಗಿರ್ತಾರೆ, ಹೀಗಿರ್ತಾರೆ. ಬಟ್ ನಮ್ಮಂತವ್ರನ್ನ ಟ್ಯಾಲೆಂಟೆಡ್ ಇರ್ತಾರೆ. ಸೊ ಹೆಂಗೋ ಹಂಗೆ ಒಳಗೆ ಬಂದಿದ್ದೀನಿ ಮ್ಯಾಮ್. ನೀವು ಈ ಸಿನಿಮಾ ಫೀಲ್ಡ್ಗೆ ಬರೋಕ್ಕೂ ಮುಂಚೆ ಏನು ಮಾಡ್ಕೊಂಡಿದ್ರಿ ಮ್ಯಾಮ್? ಸಿನಿಮಾ ಫೀಲ್ಡ್ ಬರೋಕ್ಕೂ ಮುಂಚೆ ಅಂತ ಏನಿಲ್ಲ ಮ್ಯಾಮ್. ನಾನು ಸ್ಕೂಲ್ PU ಮುಗಿಸಿದ ಮೇಲಿಂದಾನೆ ನಾನು ಫಿಲ್ಮ್ಗೆ ಬಂದ್ಬಿಟ್ಟೆ ಮ್ಯಾಮ್ ಡೈರೆಕ್ಟ್. ಸೊ ಕಾಡಾದಿ ಹೂಗಳು ಅಂತ LN ಮುಕುಂದರು ನನಗೆ ಮೊದಲು ಅವಕಾಶ ಕೊಡ್ತಾರೆ. ಸೊ ಅವಾಗಿಂದ ನನಗೆ ಕ್ಯಾರಿ ಆಗಿದೆ. ಅವಾಗಿಂದನೂ PUC ನಂತರ ಸಿನಿಮಾದಲ್ಲೇ ನೀವು ಬೆಳ್ಕೊಂಡು ಬಂದಿದ್ದೀರಾ. ಹೌದು. ಓಕೆ ಸರ್, ಇದು ಇನ್ನೊಂದು ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡ್ತಿದ್ದಾಗಲೇ ನಮಗೇನೆ ಆ್ಯಸ್ ಅ ಆಡಿಯನ್ಸ್ ನಮಗೆ ಬಹಳ ರೋಮಾಂಚನ ಅನಿಸುತ್ತೆ. ಆ ಒಂದು ದೈವ ಆಗಲಿ, ಆ ಶಿವಪ್ಪನ ದರ್ಶನ ಆಗಲಿ, ಎಲ್ಲವೂ ನಮಗೆ ಬಹಳ ರೋಮಾಂಚನಕಾರಿಯಾಗಿರುತ್ತೆ. ಆದರೆ ನೀವು ಅಲ್ಲೇ ನಿಂತು ಅಲ್ಲೇ ಇದ್ದು ಅದನ್ನೆಲ್ಲ ಅನುಭವಿಸಿದ್ರಲ್ಲ, ಆ ಅನುಭವ ಹೇಗಿತ್ತು ಸರ್ ನಿಮಗೆ? ಮ್ಯಾಮ್ ನೀವು ಹೇಳ್ತೀರಾ, ನೀವು ಹೇಳಿದ್ ನನಗೆ ಅರ್ಥ ಆಯಿತು. ಬಟ್ ಇನ್ನೊಂದು ಏನು ಗೊತ್ತಾ ಮ್ಯಾಮ್, ನಮಗೆ ಸರ್ನ ನೋಡಿದಾಗಲೇ ಒಂದು ಎನರ್ಜಿನೇ ಮ್ಯಾಮ್. ನೀವು ಅವ್ರ ಎನರ್ಜಿನೇ ನಾವು ಮಾತಾಡೋಕ್ಕಾಗಲ್ಲ, ಆ ಥರ ಎನರ್ಜಿ ಇದೆ. ಇವಾಗ ನಾವು ಅನ್ಕೊಳ್ಳಿ ಇಡೀ ದಿನ ಆ ಬಿಸಿಲಲ್ಲಿ ನಾವು ಕೂತು ಏನು ಮಾಡಿರ್ತೀವಿ, ಒಂಥರ ಟಯರ್ಡ್ ಆಗಿಬಿಟ್ಟಿರ್ತೀವಿ ಮ್ಯಾಮ್. ಸೊ ಅವಾಗ ಏನಾಗುತ್ತೆ, ಸರ್ ಬರ್ತಾರೆ. ಸಡನ್ನಾಗಿ ಬಂದಾಗ ನಾವು ಎಲ್ಲರೂ ಟೈರ್ಡ್ ಸುಸ್ತಾಗಿ ಒಂಥರ ಟೈರ್ಡಾಗಿ ಕೂತಿರ್ತೀವಿ. ಆಗ ಸರ್ ಹಿಂಗೆ ಪಾಸ್ ಆಯಿತು ಅಂದರೆ ನಮಗೆ ಸಾಕು ಮ್ಯಾಮ್. ಅವ್ರನ್ನ ನೋಡಿದ್ರೆ ಎನರ್ಜಿನೇ ಮ್ಯಾಮ್ ನಮಗೆ. ಅವರು ಒಂದು ಡಿವೈನ್ ಮ್ಯಾಮ್. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೇನಿಲ್ಲ ಮ್ಯಾಮ್, ಅವರೇ ಡಿವೈನ್. ಖಂಡಿತ ಮ್ಯಾಮ್. ಮ್ಯಾಮ್ ಅವ್ರ ಎನರ್ಜಿ ಯಾರು ಏನಂತಾರೆ, ಅದು ಆ ಎನರ್ಜಿ ಕೊಡಕ್ಕಾಗಲ್ಲ ಮ್ಯಾಮ್ ಅವ್ರಿಗೆ. ಅವ್ರ ಎನರ್ಜಿ ಯಾರು ರೀಚ್ ಮಾಡಕ್ ಸಾಧ್ಯನೇ ಇಲ್ಲ. ಸೂಪರ್. ಇನ್ನು ಅಂದ್ರೆ ಇದೇ ರೀತಿಯಾದಂಥ ಸಿನಿಮಾಗಳಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ಕೊಂಡಿದ್ದೀರಾ, ಅಥವಾ ಯಾವುದೇ ರೀತಿಯಾದಂಥ ಸಿನಿಮಾ ಬಂದರೂ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮ್ಯಾಮ್ ಸಿನಿಮಾ ಅಂತ ಸಿಕ್ಕಿದ್ರೇನೆ ಮಾಡ್ತೀನಿ ಮ್ಯಾಮ್. ನನಗೆ ಸ್ಪೆಸಿಫಿಕ್ ಕ್ಯಾರೆಕ್ಟರೇ ಬೇಕು ಅನ್ನೋದು ಯಾವುದಿಲ್ಲ. ಎಂಥದಾದ್ರೂ ಬಂದರೂ ಖಂಡಿತ ಮಾಡ್ತೀನಿ ಮ್ಯಾಮ್. ಎಂಥ ಕ್ಯಾರೆಕ್ಟರ್ ಬಂದರೂ ಖಂಡಿತವಾಗ್ಲೂ ಅದರಲ್ಲಿ ನೀವು ಮುನ್ನುಗ್ತೀರಾ. ಖಂಡಿತ ಮ್ಯಾಮ್. ನೀವು ಈಗ ಕಾಂತಾರದಲ್ಲಿ ಆಕ್ಟ್ ಮಾಡಿದ್ರಲ್ಲ, ನೆಕ್ಸ್ಟ್ ನಿಮ್ಗೆ ಅನ್ಸುತ್ತಾ ಇನ್ನು ಅಂದ್ರೆ ಈ ಅಧ್ಯಾಯಗಳು ಮುಂದುವರಿಯುತ್ತಾ? ಅಂದ್ರೆ ಈಗ ಚಾಪ್ಟರ್ 1 ಇದು, ಈ ನೆಕ್ಸ್ಟ್ ಅಧ್ಯಾಯನೂ ಬರುತ್ತಾ? ಮ್ಯಾಮ್ ಸಿನಿಮಾದಲ್ಲಿ ಹೇಳಿದ್ದಾರೆ ಇನ್ನೊಂದು ದಂತಕಥೆ ಅಂತ. ನಾವು ಕಾದ್ ನೋಡ್ಬೇಕು ಮ್ಯಾಮ್, ಏನಾಗುತ್ತೆ ಅನ್ನೋದು ನಮಗೂ ಕ್ಲಾರಿಟಿ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ಅದರಲ್ಲಿ ನೀವು ಮತ್ತೆ ಇರುವಂತ ಚಾನ್ಸ್ ಏನಾದ್ರು ಇರುತ್ತಾ? ಮ್ಯಾಮ್ ನನಗೆ ನಿಜ ಗೊತ್ತಿಲ್ಲ ಮ್ಯಾಮ್, ಸೀರಿಯಸ್ಲಿ. ನನಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದೆ, ನಾನು ಯಾವಾಗ ಪುಣ್ಯ ಮಾಡೋದೋ ಗೊತ್ತಿಲ್ಲ ಮ್ಯಾಮ್. ನನಗೆ ಸಿಕ್ಕಿದೆ, ಇದನ್ನ ಹಾಗೆ ಬಳಸ್ಕೊಂಡು ಹೋಗ್ತೀನಿ ಮ್ಯಾಮ್. ಹಾಗೆ ಬೆಳೆಸ್ಕೊಂಡು ಹೋಗ್ತೀರಾ. ಇದು ಕಾಂತಾರ ಚಾಪ್ಟರ್ 1 ಸಿನಿಮಾ ಎಷ್ಟು ಡೇಸ್ ನೀವು ಅಲ್ಲಿ ಇದ್ದು ವರ್ಕ್ ಮಾಡಿದ್ರಿ ಸರ್? ಮ್ಯಾಮ್ ಒಂದು 2 ವರ್ಷ ನಾವು ಜೊತೆಲೇ ಇದ್ವಿ. 2 ವರ್ಷ ಸರ್ ಜೊತೆನೇ ಇದ್ರಿ? ಜೊತೆನೇ ಇದ್ವಿ ಅಂತ ಮ್ಯಾಮ್. ಬರ್ತಾ ಅದೇ ಅರ್ಥ ಆಯ್ತು. ಶೂಟಿಂಗ್ ಸೆಟ್ ಅಲ್ಲಿ ಅದು ಅಂದ್ರೆ ನಿಮ್ಗೆ 2 ವರ್ಷ ಬೇರೆ ಏನು ನಿಮ್ ಕೆಲಸ ಮಾಡ್ಲಿಲ್ಲ, ಈ ಒಂದು ಕಾಂತಾರ ಸಿನಿಮಾದ ಶೂಟಿಂಗೇನೆ ನಿಮ್ಮ ಒಂದು ಸಮಯನ ಮೀಸಲಿಟ್ಟಿದ್ವಿ. ಬಟ್ ಮ್ಯಾಮ್ 2 ವರ್ಷ ಇದ್ರು ನಾನು ಶೂಟ್ ಡೇಸ್ ಬಂದು 186 ಡೇಸ್ ಏನೋ ಕಂಪ್ಲೀಟ್ ಮಾಡಿದ್ದೀನಿ ಮ್ಯಾಮ್. ಸೂಪರ್. ಮತ್ತೆ ರಿಷಬ್ ಸರ್ ಅವರ ವೈಫ್ ಪ್ರಗತಿ ಮೇಡಮ್ ಕೂಡ ಕಾಂತಾರ ಚಾಪ್ಟರ್ 1ಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ನೀವು ಕೂಡ ಅವ್ರ ಜೊತೆ ಇದ್ದು ಅವ್ರ ಜೊತೆ ಬೆರೆಯುವಂಥ ಅವಕಾಶ ಏನಾದರೂ ಸಿಕ್ತಾ? ಮ್ಯಾಮ್ ಅಂದರೆ ಪ್ರಗತಿ ಮ್ಯಾಮ್ ನಮ್ಮ ಇಡೀ ಗ್ಯಾಂಗ್ಗೆ ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ಮಾತಾಡ್ಸೋರು, ಬರ್ತಾ ಹೋಗ್ತಾನೋ. ಆಮೇಲೆ ನನಗೆ ಕಾಸ್ಟ್ಯೂಮು ಅಷ್ಟೇ ನನ್ನ ಸೈಜಿಗೆ ಸ್ವಲ್ಪ ದೊಡ್ಡ ಇರೋದು. ಅಕ್ಕ ನೋಡೋರು, ಯಾಕೋ ಮಗ ಇಷ್ಟ ಆಗ್ತಿಲ್ವ ಅನ್ನೋರು. ಅಕ್ಕ ಸ್ವಲ್ಪ ಮಗ ಕಿನ್ನ ಮಾಡೋ ರೆಡಿ ಮಾಡೋ ಸ್ವಲ್ಪ ಅಂದ್ಬಿಟ್ಟು ಕಿನ್ನಣ್ಣಿಗೆ ಹೇಳೋರು. ಕಿನ್ನಣ್ಣ, ಗೋವಿಂದಣ್ಣ,
ಸುಮಾರು ಜನ ಇದ್ರು ಸೆಟ್ಟಲ್ಲಿ. ನಮ್ರತಾ ಎಲ್ಲ ಭಾಳ ಸಪೋರ್ಟಿವ್ ಆಗಿದ್ರು ಮ್ಯಾಮ್ ನಮಗೆ. ಅಕ್ಕ ಅಂತೂ ಭಾಳ ಸಪೋರ್ಟಿವ್ ಆಗಿದ್ರು ನನಗೆ. ತುಂಬ ಒಂಥರ ಹೆಂಗೆ ತುಂಬ ಎಂಗೇಜ್ ಆಗಿ ಇಟ್ಕೊಳ್ಳಿ ಎಲ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ಸೋರು ಅಕ್ಕ. ಅವರಂತೂ ಸೂಪರ್. ಸರ್, ಈಗ ಕಾಂತಾರ ಸಿನಿಮಾದಲ್ಲಿ ನಾವು ದೈವವನ್ನು ಎಷ್ಟು ನೋಡ್ತೀವೋ ಅದು ರೋಮಾಂಚನಕಾರಿ ನಮ್ಗೆ ಹೇಗೆ ಅನ್ನಿಸ್ತಾ ಇರುತ್ತೋ ಅದೇ ರೀತಿ ಅದು ದೈವಕ್ಕೆ ಅಷ್ಟೇ ಅಲ್ಲದೆ ಆ್ಯಕ್ಷನ್ ಸಿನಿಮಾ ಅಂತಲೂ ಹೇಳಿದ್ರೆ ತಪ್ಪಾಗಲ್ಲ ಸರ್, ಖಂಡಿತವಾಗ್ಲೂ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಮ ಆಕ್ಷನ್ ಅಂತಂದರೆ ಏಕ್ದಮ್ ಆಕ್ಷನ್ನ ನಮ್ಗೆ ಕೊಟ್ಟಾಗ ಭಾಳ ಕಷ್ಟ ಆಗ್ಬಿಡುತ್ತೆ ಅಂತ ಅಣ್ಣ ಇದನ್ನು ಮೊದಲೇ ಅರ್ತಿದ್ರು ಅನ್ಸುತ್ತೆ. ಭಾಳ ಥ್ಯಾಂಕ್ಸ್ಫುಲ್. ಯಾಕಂದ್ರೆ ನಮ್ಗೆ ಹಂಗೆ ಕೊಟ್ಟಾಗ ನಮಗೆ ಭಾಳ ಕಷ್ಟ ಖಂಡಿತ ಆಗಿರೋದು. ಇದಕ್ಕಿಂತ ಮುಂಚೆ ನಮಗೆ ಕಲರಿ ಮತ್ತು ಫೈಟ್ ರಿಹರ್ಸಲ್ಸು, ಕಲರಿ ರಿಹರ್ಸಲ್ಸು, ರೋಪ್ ಶಾಟ್ಸು ಇದನ್ನೆಲ್ಲನೂ ನಮಗೆ ರಿಹರ್ಸಲ್ಸ್ ಮಾಡಿಸಿದ್ರು. ಕಲರಿಲಿ ಬಂದಾಗ ಗೋಕುಲ್ ಮಾಸ್ಟ್ರು ಮತ್ತು ಗೋಪಿಕಾ ಅಂತ ಭಾಳ ಅದ್ಭುತವಾಗಿ ಹೇಳ್ಕೊಟ್ರು ನಮಗೆ. ಆಮೇಲೆ ರೋಪ್ ಶಾಟ್ಸಲ್ಲಿ ಮಿಥುನ್ ಮಾಸ್ಟ್ರು ಮತ್ತು ರಮೇಶ್ ಅಂತ ಭಾಳ ಸಪೋರ್ಟಿವ್ ಆಗಿದ್ರು. ತುಂಬ ಕಷ್ಟ ಆಯಿತು ಮ್ಯಾಮ್ ನಮಗೆ. ಕಲರಿ ನಾವು ಫಸ್ಟ್ ಟೈಮ್ ನೋಡ್ತಾರೆ ನಮ್ಗೆ ಅದು ಏನು ಐಡಿಯಾನೇ ಇರಲಿಲ್ಲ. ತುಂಬ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡಿಸೋರು ಮ್ಯಾಮ್. ನಾವು ನೈಟ್ ಹೋಗಿ ರೂಮಲ್ಲಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಇರುತ್ತೆ ನೋಡಿ ಮ್ಯಾಮ್ ಒಂದು ಪೈನು. ಭಾಳ ಕಷ್ಟ ಆಗೋದು ನಮಗೆ. ಅಂದರೆ ಒಂದು 3-4 ಡೇಸ್ವರೆಗೂ ಭಾಳ ಕಷ್ಟ ಆಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಬಾಡಿ ನಮಗೆ ಫ್ಲೆಕ್ಸಿಬಲ್ ಆಗೋಯ್ತು ಮ್ಯಾಮ್. ತುಂಬ ಸಪೋರ್ಟ್ ಆಯ್ತು ನಮ್ಗೆ ಅವೆಲ್ಲ. ಆಮೇಲೆ ರೋಪ್ ಶಾಟ್ಸ್ ಅಷ್ಟೇ ನಮಗೆಲ್ಲ ನಾಲೆಜೇ ಇಲ್ಲ ಮ್ಯಾಮ್. ಇದನ್ನೆಲ್ಲ ನಮಗೆ ರಿಷಬ್ ಸರಿಂದ ಸಿಕ್ತು. ಎಲ್ಲನೂ ನಮಗೆ ಅನುಕೂಲ ಆಯಿತು ಹೇಳ್ಕೊಳಕ್ಕೆ. ಆಮೇಲೆ ವಾರ್ ಟೈಮಲ್ಲೂ ಅಷ್ಟೇ ಜೂಜಿ ಮಾಸ್ಟ್ರು ಭಾಳ ಎಂಜಾಯ್ ಮಾಡೋರು. ಆ ಎರಡು ಎಲ್ಬೋನ ನಾನು ಜಾಯಿನ್ ಮಾಡ್ಬೇಕಾದ್ರೆ ಅವಳು ಬಿದ್ದು ನಗಾಡೋರು ಜೂಜಿ ಮಾಸ್ಟ್ರು. ಅದೇನಂತಾನೆ ಗೊತ್ತಿಲ್ಲ. ಅವರು ನೀನು ಹೆಂಗೋ ಇವೆಲ್ಲ ಅನ್ನೋರು ಮಾಸ್ಟ್ರು. ಅದನ್ನು ಅದೊಂಥರ ಚೆನ್ನಾಗಿ ಹೋಗ್ತು. ಅವ್ರಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅರ್ಜುನ್ ಮಾಸ್ಟ್ರು ಭಾಳ ಸಪೋರ್ಟ್ ಮಾಡಿದ್ರು. ಮ್ಯಾಥ್ಯೂ ಮಾಸ್ಟ್ರು ರೈನ್ ಫೈಟಲ್ಲೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ನಾನು ಜಾರ್ ಬೀಳ್ತಿದ್ದೆ. ಸೊ ಅವಾಗ ರಿಷಬ್ ಅಣ್ಣ ಬಂದು ಹೇಳೋರು ನಮಗೆ, ಮಗ ಯಾಕೋ ಜಾರ್ತಿದ್ಯಾ ಅಂತ. ಅದೇನೋ ಗೊತ್ತಿಲ್ಲ ಮ್ಯಾಮ್. ನಾನು ಸುಮಾರು ಸರಿ ಆ ಕಾಡು ಪಾಪ ಫೈಟಲ್ಲೂ ಅಷ್ಟೇ, ಆಮೇಲೆ ರೈನ್ ಫೈಟು ಸುಮಾರು ಕಡೆ ಎಡೆ ಬೀಳ್ತಿದೆ. ಅವಾಗ ಅಣ್ಣ ಬಂದ್ಬಿಟ್ಟು ಯಾಕೋ ಮಗ ಅನ್ನೋರು, ಮಗ ಒಂದು ಕೆಲಸ ಮಾಡೋ, ಏನೋ ಒಂದು ಟ್ರಿಕ್ಸ್ ಕೊಡೋರು. ಅದು ನೆಕ್ಸ್ಟ್ ಶಾರ್ಟೇ ಓಕೆ ಆಗಿಬಿಡುತ್ತೆ. ನನಗೆ ಪ್ರತಿ ಶಾರ್ಟಲ್ಲೂ ನನಗೆ ಹಂಗೆ ಆಗಿದೆ. ನಾನು ಬಿದ್ದಾಗ ಎಡೋದಾಗ ಪ್ರತಿಯೊಂದಕ್ಕೂ ಅಣ್ಣ ಬಂದು ತುಂಬ ಸಪೋರ್ಟಿವ್ ಆಗಿದ್ರು. ಮಾಸ್ಟರ್ಗಳು ಎಲ್ಲರೂ ಭಾಳ ಸಪೋರ್ಟಿವ್ ಆಗಿದ್ರು. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿರಿ ತಂಡದ ವತಿಯಿಂದನೂ ಅಷ್ಟೇ ನಿಮಗೆ ಇನ್ನಷ್ಟು ಇದೇ ರೀತಿಯಾದಂಥ ಒಳ್ಳೊಳ್ಳೆ ಅವಕಾಶಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗಲಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಗಂಧದ ಗುಡಿಯಲ್ಲಿ ಜನ್ಮೋತ್ಸವ